ಸುಕೃತ ಜ್ಯೋತಿಷ್ಯ ಚಾನಲ್ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಆ ದೇವರ ಅನುಗ್ರಹ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಇದು ನನ್ನ ಮನಸ್ಪೂರ್ವಕವಾದಂತಹ ಶುಭ ಹಾರೈಕೆಗಳು. ಇಂದಿನ ದಿನಾಂಕ 2026 ಮಾರ್ಚ್ 12. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ. ಈ ದಿನ ಗುರುವಾರ ಆಗುತ್ತೆ. ನವಮಿ ತಿಥಿ ನಾಳಿನ ಬೆಳಗಿನ ಜಾವ 4:04 ಇರುತ್ತೆ. ಆ ನಂತರ ದಶಮಿ ಆರಂಭ ಆಗುತ್ತೆ. ಮೂಲ ನಕ್ಷತ್ರ ರಾತ್ರಿ 10:44 ಇರುತ್ತೆ. ಅದಾದ ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಸಿದ್ಧಿಯೋಗ, ತೈತಿಲ ಕರಣ ಇದೆ. ಈ ನವಮಿ ಆದ ಕಾರಣ ಯಾವುದೇ ಒಂದು ಹೊಸ ಕೆಲಸಗಳನ್ನು ಆರಂಭ ಮಾಡಬಾರ್ದು. ಹಾಗೆ ಪ್ರಯಾಣವನ್ನು ಸಾಧ್ಯವಾದಷ್ಟು ಕಮ್ಮಿ ಮಾಡೋದು, ಅವಾಯ್ಡ್ ಮಾಡೋದೇ ಒಳ್ಳೆಯದು. ಪ್ರಯಾಣ ಬೆಳೆಸದೇ ಇರೋದೇ ಒಳ್ಳೆಯದು. ನವಮಿ ಆದ ಕಾರಣ ಗುರುವಾರ ಇದೆ. ಮೂಲ ನಕ್ಷತ್ರ ಕೆಟ್ಟದ್ದೇನಲ್ಲ, ಅದು ಕೇತುವಿನ ನಕ್ಷತ್ರ ಆದರೂ ಒಳ್ಳೆಯದಿದೆ. ಅದರಿಂದ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವುದು. ಹಾಗೆಯೇ ಪುಸ್ತಕದ ಅಂಗಡಿ ಇಡ್ಬೋದು, ಪೇಪರ್ ಏಜೆನ್ಸಿ ಇಂಥವನ್ನು ಸಹ ಮಾಡ್ಬೋದು. ಈ ರೀತಿ ಒಳ್ಳೆಯ ಕೆಲಸಗಳನ್ನು ಸಹ ಮಾಡ್ಬೋದು. ಏನು ಅದರಿಂದ ತೊಂದರೆ ಏನು ಉಂಟಾಗಲ್ಲ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 2:03 ಆರಂಭ ಆಗಿ 3:33 ಇರುತ್ತೆ. ಯಮಗಂಟ ಕಾಲ ಬೆಳಗ್ಗೆ 6:30 8 ಇರುತ್ತೆ. ಈ ಕಾಲದಲ್ಲಿ ಮುಖ್ಯವಾಗಿ ಪ್ರತಿದಿನ ಹೇಳ್ತೀನಿ, ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು. ಹಾಗೆ ಈ ಅವಧಿಯಲ್ಲಿ ಪ್ರಯಾಣ ಮಾಡಿ ಬೇರೆ ಕಡೆ ಇರಬಾರ್ದು. ಅದೇ ಬೇರೆ ಕಡೆಯಿಂದ ವಾಪಸ್ ಮನೆಗೆ ಬರ್ಬೋದು, ತೊಂದರೆ ಇಲ್ಲ. ಹೊಸದಾಗಿ ಔಷಧಿಯನ್ನು ಸೇವಿಸಬಾರ್ದು. ಆನಂತರ ಹೊಸದಾಗಿ ಈ ವಾಹನವನ್ನು ಕೊಂಡ್ಕೋಬಾರ್ದು. ಇಷ್ಟು ಮುಖ್ಯವಾದಂತಹ ವಿಚಾರವಾಗಿದೆ. ಈ ದಿನ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 4:55 5:40 ಇರುತ್ತೆ. ಈ ಅವಧಿಯಲ್ಲಿ ದೇವತಾ ಕಾರ್ಯಗಳನ್ನು ಮಾಡಬಹುದು. ಜಪ ತಪ, ಹೋಮ ಹವನ, ಆನಂತರ ದಾನ ಧರ್ಮ ಇವೆಲ್ಲ ಒಳ್ಳೆಯ ಒಂದು ಫಲಿತಾಂಶಗಳಿಂದ ಬರುತ್ತೆ. ಅಭಿಜಿನ್ ಮುಹೂರ್ತ ಮಧ್ಯಾಹ್ನ 12 12:50 ಇರುತ್ತೆ. ಆನಂತರ ಬೆಳಗಿನ ವೇಳೆ ಅಂದರೆ ಬೆಳಗ್ಗೆ 10:29 11:15 ಯಾವುದೇ ಕೆಲಸವನ್ನು ಮಾಡಬಾರ್ದು. ಇದನ್ನು ದುರ್ಮುಹೂರ್ತ ಅಂತ ಕರೀತಾರೆ. ಈ ಅವಧಿಯಲ್ಲಿ ಆರಂಭ ಮಾಡೋ ಕೆಲಸಗಳಲ್ಲಿ ಸುಲಭವಾದಂತಹ ಈ ಯಶಸ್ಸು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯ ಮಾಡ್ತಾನೆ. ಇದು ನಿಜವಾದಂತಹ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು ಇವತ್ತು ಹಠದ ಸ್ವಭಾವದಿಂದ ಮತ್ತು ಆತುರದ ಸ್ವಭಾವದಿಂದ ಕೈಗೆ ಸುಲಭವಾಗಿ ಸಿಗಬಹುದಾದಂತಹ ಉತ್ತಮ ಅವಕಾಶಗಳನ್ನು ಕಳ್ಕೊತಾರೆ. ಹಾಗೆಯೇ ತಂದೆಯವರು ಅಥವಾ ಕುಟುಂಬದ ಹಿರಿಯರು ತಾವೇ ಸಹಾಯ ಮಾಡೋದಕ್ಕೆ ಬಂದರೂ ಕೂಡ ಇವರು ಅದನ್ನು ತಿರಸ್ಕರಿಸ್ತಾರೆ. ಈ ಕಾರಣದಿಂದ ಸ್ವಲ್ಪ ಕಷ್ಟಕರ ಪರಿಸ್ಥಿತಿಯನ್ನು ಇವರು ಎದುರಿಸಬೇಕಾಗುತ್ತೆ. ಹಾಗೆಯೇ ಈ ದಿನದ ಆರಂಭಕ್ಕಿಂತಲೂ ಈ ದಿನ ಮಧ್ಯಾಹ್ನದ ನಂತರ ಒಳ್ಳೆಯ ಫಲಗಳು ಇವರಿಗೆ ಸಿಗುತ್ತೆ. ಆದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ತಗೊಂಬೋದು, ತುಂಬ ಒಳ್ಳೆಯದು. ಮನಸ್ಸಿನಲ್ಲಿ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಭಾವನೆ ಇರುತ್ತೆ, ಹಾಗೆ ಅವಕಾಶ ಸಿಗುತ್ತೆ. ಆದರೆ ಆತುರದ ಕಾರಣ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಗಲ್ಲ. ಈ ಉನ್ನತ ಅಧಿಕಾರದಲ್ಲಿರೋರು ಅವರು ಸಹ ತಮ್ಮ
ಈ ಅವರ ತಮ್ಮ ಅಧಿಕಾರದ ಅವಧಿಯಲ್ಲಿ ಅವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋ ನೌಕರರ ಜೊತೆಯಲ್ಲಿ ಸಹ ಉತ್ತಮ ಬಾಂಧವ್ಯವನ್ನು ಇವತ್ತು ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಮುಖ್ಯವಾಗಿ ಇವರು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅದು ನಿಧಾನಗತಿಯಲ್ಲಿ ಸಾಗುತ್ತೆ. ಆತುರದಿಂದ ಬೇಗ ಕೆಲಸ ಮಾಡಬೇಕು ಅಂತ ಆರಂಭ ಮಾಡಲು ಸಹ ಅದು ಸಾಧ್ಯ ಆಗದಿರೋ ಹೋಗುತ್ತೆ. ಅದು ಮುಖ್ಯವಾದಂತಹ ವಿಚಾರ. ಆನಂತರ ಮತ್ತೊಂದು, ಇವರ ಸೋದರರ ಒಡನೆ ಉತ್ತಮ ಬಾಂಧವ್ಯ ಮರುಕಳಿಸುತ್ತೆ. ಅಂದರೆ ಯಾವುದೇ ಒಂದು ಬೇಸರ, ಭಿನ್ನಾಭಿಪ್ರಾಯ ಇದ್ದರೂ ಅದು ದೂರ ಆಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಅನಿರೀಕ್ಷಿತ ಧನಲಾಭ ಇರುತ್ತೆ. ಆದರೆ ಹಾಗೆ ಖರ್ಚು ವೆಚ್ಚಗಳು ಸಹ ಇರುತ್ತೆ. ಸಾಧ್ಯವಾದಷ್ಟು ನಿಮ್ಮ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿಕೊಂಡಷ್ಟು ನಿಮಗೇನೆ ಒಳ್ಳೆಯದು ಅಂತ ಕಂಡುಬರುತ್ತೆ. ವೃಷಭ ರಾಶಿಯವರು ಈ ದಿನ ಕುಟುಂಬದ ಇತರ ಸದಸ್ಯರ ಜೊತೆಯಲ್ಲಿ ಸಂತೋಷದಿಂದ ದಿನವನ್ನು ಕಳೀತಾರೆ. ಯಾವುದೇ ಒಂದು ಬೇಸರದ ಸನ್ನಿವೇಶ ಎದುರಾದರೂ ಕೂಡ ಅದನ್ನು ಬೆಳೆಸದೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಹಿಡಿತಾರೆ. ಬೇರೆಯವರು, ಅದರಲ್ಲೂ ಕುಟುಂಬದ ಸದಸ್ಯರು ಮಾಡುವಂತಹ ತಪ್ಪುಗಳನ್ನು ಮರೀತಾರೆ, ಅವರನ್ನು ಕ್ಷಮಿಸ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಇವರ ಒಂದು ಗೌರವ ಹೆಚ್ಚಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಗೌರವದ ಜೊತೆ ಇವರ ಜವಾಬ್ದಾರಿ ಸಹ ದೊಡ್ಡದಾಗುತ್ತೆ. ಇಲ್ಲಿ ಮುಖ್ಯವಾಗಿ ಇವರ ಈ ದಂಪತಿಗಳ ನಡುವೆ, ಇವರ ಬಾಳ ಸಂಗಾತಿಯ ನಡುವೆ ಒಳ್ಳೆಯ ಭಾವನೆ ಮತ್ತು ಬಾಂಧವ್ಯ ಏರ್ಪಡುತ್ತೆ. ಇದರಿಂದ ಒಂದು ರೀತಿ ಇವರು ಅದೃಷ್ಟಶಾಲಿಗಳೇ ಸರಿ ಈ ದಿನದ ವಿಚಾರವಾಗಿ ತಗೊಂಡಾಗ. ಇನ್ನು ನಿಮಗೆ ನಿಮ್ಮ ಸೋದರಿಯರ ಅಥವಾ ತಾಯಿಯ ಇಲ್ಲವೇ ನಿಮ್ಮ ಪತ್ನಿಯ ಸಹಾಯ ದೊರೆಯುತ್ತೆ ಹಣಕಾಸಿನ ವಿಚಾರದಲ್ಲಿ. ಅವರು ನಿಮಗೆ ಹಣವನ್ನು ಕೊಡೋಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ನಿಮಗೆ ಉತ್ತಮ ಮಾರ್ಗದರ್ಶನವನ್ನು ನೀಡ್ತಾರೆ. ನಿಮ್ಮ ಮನಸ್ಸಿನಲ್ಲೂ ಅಷ್ಟೇ ಒಂದು ಸ್ಥಿರವಾದ ಮನೋಭಾವನೆ ಇರುತ್ತೆ. ಯಾವುದಾದರೂ ಒಂದು ತೀರ್ಮಾನವನ್ನು ತಗೊಂಡ್ರೆ ಅದನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಆದರೂ ಕೂಡ ಎಲ್ಲರ ಒಂದು ಮನಸ್ಸನ್ನು ಅರ್ಥ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ನಡೀತೀರಿ. ಇದರಿಂದ ಯಾವುದೇ ಒಂದು ತೊಂದರೆ ನಿಮಗೆ ಎದುರಾಗಲ್ಲ. ಇನ್ನು ಬರವಣಿಗೆಯನ್ನು ಹವ್ಯಾಸವನ್ನಾಗಿ ಮಾಡಿಕೊಂಡವರಿಗೆ ಅದೇ ವೃತ್ತಿಯಾಗಿ ಬದಲಾಗುತ್ತೆ. ನಿಮ್ಮಲ್ಲಿರೋ ಬುದ್ಧಿವಂತಿಕೆ ಮತ್ತು ನಿಮ್ಮಲ್ಲಿರೋ ಆ ವಿದ್ಯೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಈ ದಿನದಲ್ಲಿ ನಿಮಗೆ ಹಲವು ಒಳ್ಳೆಯ ಒಂದು ಬದಲಾವಣೆಗಳು ಕಂಡುಬರುತ್ತೆ ಜೀವನದಲ್ಲಿ. ಒಟ್ಟಾರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಮಿಥುನ ರಾಶಿಯವರು ಮೊದಲನೇದಾಗಿ ಒಮ್ಮೆ ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧರಾಗಿರಲ್ಲ. ಅಂದರೆ ಬೇರೆಯವರಿಗೆ ಕೆಟ್ಟದ್ದು ಮಾಡ್ತಾರೆ ಅಂತಲ್ಲ, ಬೇರೆಯವರ ಮೇಲೆ ಇವರಿಗೆ ಸ್ವಲ್ಪ ಅಪನಂಬಿಕೆ ಇರುತ್ತೆ. ಯಾವ ಕೆಲಸವನ್ನು ಯಾವ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಇದರಿಂದ ತಮ್ಮ ಪಾಲಿನ ಜವಾಬ್ದಾರಿಗಳನ್ನು ಅಥವಾ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದೇ ತುಂಬ ತಡವಾಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ದಿಟ್ಟ ನಿರ್ಧಾರವನ್ನು ತಗೊಂಬೋದು ತುಂಬ ಮುಖ್ಯ. ಇವರದೇ ಆದ ಒಂದು ತಪ್ಪಿನಿಂದ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತ ಉಂಟಾಗುತ್ತೆ. ಹಾಗೆ ಹಣಕಾಸಿನ ತೊಂದರೆಗೆ ಇವರು ಸಿಕ್ಕಾಕೋತಾರೆ. ಅಂದರೆ ಇವರ ದುಡ್ಡು ಇರಲ್ಲ ಅಂತೇನಿಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಗೊತ್ತಿರಲ್ಲ. ಹಣವನ್ನು ಕೂಡಿಟ್ಟಿರ್ತಾರೆ, ಅದನ್ನು ಸರಿಯಾದ ಹಾದಿಯಲ್ಲಿ ಉಪಯೋಗಿಸೋದು ಇವರಿಗೆ ಗೊತ್ತಿರಲ್ಲ. ಹಾಗೆಯೇ ಇವರು ಮತ್ತೊಂದು ಬೇರೆಯವರ ಮಾತನ್ನು ಕೇಳಲ್ಲ. ಇವಾಗ ಇವರ ತುಂಬ ಆತ್ಮೀಯರು ಅವರೇನೋ ಒಂದು ಬುದ್ಧಿವಾದದ ಮಾತನ್ನು ಹೇಳ್ತಾರೆ, ಇವರು ಅದನ್ನು ಕೇಳಿಸ್ಕೊಂಡು ಏನಪ್ಪ ಮಾಡ್ತಾರೆ ಅಂದರೆ ಇವರಿಗೆ ಎಷ್ಟು ಬೇಕೋ ಇವರಿಗೆ ಸರಿ ಅನಿಸಿದಂತಹ ಅಂಶಗಳನ್ನು ಮಾತ್ರ ಅದರಲ್ಲಿ ಆಯ್ಕೆ ಮಾಡ್ಕೋತಾರೆ. ಈ ಕಾರಣದಿಂದ ಇವರು ತಮ್ಮದೇ ಆದ ತಪ್ಪಿಗೆ ಬೆಲೆಯನ್ನು ತರಲೇಬೇಕಾಗುತ್ತೆ. ಎಚ್ಚರಿಕೆಯಿಂದ ಇದ್ದಷ್ಟು ತುಂಬ ಒಳ್ಳೆಯದು. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ತಗೋಬೇಕು. ಮಾತಿನಲ್ಲಿ ಮೋಡಿ ಮಾಡುವಂತಹ ಗುಣ ಇರುತ್ತೆ, ನೇರವಾದ ಮಾತಿರುತ್ತೆ. ಬೇರೆಯವರ ಮನಸ್ಸಿಗೆ ಚುಚ್ಚು ಮಾತುಗಳನ್ನು ಸಹ ಆಡ್ತಾರೆ. ಆದರೆ ಇವರ ಮಾತಿನ ಮೋಡಿಗೆ ಜನ ಬೆರಗಾಗ್ತಾರೆ. ಆದ ಕಾರಣ ಇವರ ಜೀವನದಲ್ಲಿ ಹಣಕಾಸಿನ ತೊಂದರೆ ಬರಲ್ಲ, ಆದರೆ
ಈ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಬೇಕು. ಹಾಗೆಯೇ ಇವರ ಗೌರವಯುತ ಸ್ಥಾನಮಾನ ಸಹ ಬಹುಕಾಲ ಇವರ ಬಳಿ ಉಳಿಯುತ್ತೆ, ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಕಟಕ ರಾಶಿಯಲ್ಲಿ ಜನಿಸಿರೋರು ಯಾರು ಎಷ್ಟೇ ಬುಧವಾರ ಹೇಳಿ ಇವರು ಅದನ್ನು ಅರ್ಥ ಮಾಡ್ಕೊಂಬಲ್ಲ. ಕಾರಣ ಏನಪ್ಪ ಅಂದರೆ ಇವರಲ್ಲಿ ಆತುರದ ಸ್ವಭಾವ ಇರುತ್ತೆ. ಈ ಯಾವುದಾದರೂ ಒಂದು ಕೆಲಸ ಕೈಗೆ ಸಿಕ್ಕಿದ್ರೆ ಸಾಕು, ಅದು ಮಾಡಬೇಕು, ಅದನ್ನು ಮುಕ್ತಾಯ ಮಾಡಬೇಕು ಅಂತ. ಅದರಿಂದ ಬರೋ ಒಂದು ಅದರ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡಲ್ಲ. ಅದರಿಂದ ಬರೋ ಒಂದು ಆ ಪ್ರತಿಫಲ ಏನು ಅದನ್ನು ಯೋಚನೆ ಮಾಡಲ್ಲ. ಈ ರೀತಿ ಯೋಚನಾರಹಿತ ಕೆಲಸ ಕಾರ್ಯಗಳಿಂದ ಇವರು ಬೇಸರಕ್ಕೆ ಒಳಗಾಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಇವರು ಮಾಡೋ ತಪ್ಪು ಇವರ ಕುಟುಂಬ ವರ್ಗದ ಮೇಲೂ ಸಹ ಈ ಪ್ರಭಾವವನ್ನು ಬೀರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಆತುರಕ್ಕೆ ಒಳಗಾಗದೆ ನೆಮ್ಮದಿಯಿಂದ ಒಮ್ಮೆ ಯೋಚನೆ ಮಾಡಿ ಕೆಲಸವನ್ನು ಆರಂಭಿಸೋದು ಒಳ್ಳೆಯದು. ಆದರೆ ಈ ಧಾರ್ಮಿಕತೆಯ ಸ್ವಭಾವ ಇವರಲ್ಲಿ ವಿಶೇಷವಾಗಿರುತ್ತೆ. ಆದ್ದರಿಂದ ಯಾರ ಸಹಾಯವನ್ನೂ ತಗೊಳ್ಳದೆ ಇವರೇ ಸ್ವತಂತ್ರವಾಗಿ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹಾಗೆಯೇ ಧಾರ್ಮಿಕ ಕೇಂದ್ರದ ಜವಾಬ್ದಾರಿಯನ್ನು ಸಹ ಇವರು ವಹಿಸ್ಕೋತಾರೆ. ಉತ್ತಮ ಆದಾಯ ಇರುತ್ತೆ, ತೊಂದರೆ ಇಲ್ಲ. ಅದು ಸುಲಭವಾಗಿ ಹಣವನ್ನು ಖರ್ಚು ಮಾಡಲ್ಲ, ಹಣ ಸಂಗ್ರಹ ಮಾಡೋದ್ರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಅದು ಜೀವನದಲ್ಲಿ ಇವ್ರಿಗೆ ಇರೋ ಚಿಂತೆ ಏನಪ್ಪ ಅಂದರೆ ಹಣಕಾಸಿನ ವಿಚಾರ. ಎಷ್ಟೇ ಹಣ ಇದ್ದರೂ ಕೂಡ ಇನ್ನೂ ಬೇಕು ಅನ್ನೋ ಒಂದು ಭಾವನೆ ಇವರಲ್ಲಿ ಇವತ್ತು ಖಂಡಿತವಾಗ್ಲೂ ಕಾಡುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಒಪ್ಪಿಕೊಂಡು ಸ್ವಲ್ಪ ವಿಶ್ರಾಂತಿ ಇಲ್ಲದೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಅನಾರೋಗ್ಯ ಅಂದರೆ ದೊಡ್ಡ ಮಟ್ಟದಲ್ಲ, ಈ ಮಾನಸಿಕ ನೆಮ್ಮದಿ ಇರಲ್ಲ. ಒಂದು ಕೆಲಸ ಮಾಡೋದ್ರಲ್ಲೂ ಅಷ್ಟೇ ಈ ಟೆನ್ಷನ್ ಜಾಸ್ತಿ ಇರುತ್ತೆ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ತೀರ್ಮಾನವನ್ನು ಕೈಗೊಳ್ಳೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ತೊಂದರೆ ಇಲ್ಲ, ಹಣಕಾಸಿನ ತೊಂದರೆ ಇಲ್ಲ, ಉದ್ಯೋಗದಲ್ಲಿ ತೊಂದರೆ ಇಲ್ಲ. ಇಷ್ಟಕ್ಕೆ ಸಂತೃಪ್ತಿಯನ್ನು ಪಡೋದು ಮಾತ್ರ ನಿಮ್ಮ ಕೈಲಿರುತ್ತೆ. ಸಿಂಹ ರಾಶಿಯ ವಿಚಾರಕ್ಕೆ ಬಂದಾಗ ಬೇರೆಯವರ ಅಧೀನದಲ್ಲಿ ಇವರು ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ. ಈ ಕಾರಣದಿಂದ ಇವರು ವೃತ್ತಿಯಲ್ಲಿ ಸಾಮಾನ್ಯ ನೌಕರರೇ ಆದರೂ ಕೂಡ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಡ್ತಾರೆ. ಇವರ ಹಿರಿಯ ಅಧಿಕಾರಿಗಳ ಕೆಲಸ ಕಾರ್ಯಗಳಲ್ಲಿ ನೆರವಾಗ್ತಾರೆ. ಇವರಿಗೆ ನೇರವಾಗಿ ಅಲ್ಲದೆ ಹೋದರೂ ಕೂಡ ಈ ಪರೋಕ್ಷವಾಗಿ ಇವರಿಗೆ ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅಧಿಕಾರ ಸಿಕ್ಕೇ ಸಿಗುತ್ತೆ. ಅದು ಇವರ ಸಹಾಯದಿಂದ ಹಲವು ಜನ ಮುಂದೆ ಬರ್ತಾರೆ. ಹಾಗೆ ಇವರಲ್ಲೂ ಅಷ್ಟೇ ಈ ಪತ್ರಿಕೆಗಳಲ್ಲಿ ಅಥವಾ ಈ ಪ್ರಸಾರ ಮಾಧ್ಯಮಗಳಲ್ಲಿ ಲೇಖನಗಳನ್ನು ಬರೆಯೋ ಒಂದು ಹವ್ಯಾಸ ಇರುತ್ತೆ. ಇವರ ಒಂದು ಹವ್ಯಾಸನೇ ಇವರಿಗೆ ಒಂದು ಹೊಸ ರೀತಿಯ ಅನುಭವವನ್ನು ನೀಡುತ್ತೆ, ಹೊಸ ರೀತಿಯ ಅವಕಾಶವನ್ನು ನೀಡುತ್ತೆ. ಹಾಗೆ ಹೊಸ ವೇದಿಕೆ ಸಹ ಸಿಗುತ್ತೆ ಇವರಲ್ಲಿರುವ ಪ್ರತಿಭೆಯನ್ನು ಪ್ರಸ್ತುತಪಡಿಸೋದಕ್ಕೆ. ಇವರು ಪ್ರತಿಯೊಂದು ವಿಚಾರನೂ ವೈಜ್ಞಾನಿಕ ಮನೋಭಾವನೆಯಿಂದ ಯೋಚನೆ ಮಾಡ್ತಾರೆ. ಆದ್ದರಿಂದ ಯಾವುದೇ ಕೆಲಸ ಶುರು ಮಾಡಲ್ಲ. ಇವರಲ್ಲಿ ಹಠದ ಬುದ್ಧಿ ಇರುತ್ತೆ. ಯಾವ ವಿಚಾರದಲ್ಲಿ ಹಠ ಅಂದರೆ ಮಾಡುವ ಕೆಲಸ ಸರಿಯಾಗಿ ಮಾಡಬೇಕು, ಹಾಗೆ ಸರಿಯಾಗಿರೋ ಕೆಲಸವನ್ನೇ ಆಯ್ಕೆ ಮಾಡಬೇಕು ಅಂತ. ಈ ರೀತಿ ಈ ಕಾರಣದಿಂದ ಕೆಲವೊಂದು ತಪ್ಪು ಕಲ್ಪನೆಗಳಿಂದ ಇವರಿಗೆ ದೊರೆಯುವಂತಹ ಅತಿ ಮುಖ್ಯವಾದಂತಹ ಅಪರೂಪದ ಈ ಅವಕಾಶ ಬೇರೆಯವರ ಪಾಲಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ಅಥವಾ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಒಂದು ರೀತಿ ಸಂಶೋಧನೆಯನ್ನು ಇವರು ಮಾಡ್ತಾರೆ. ಮುಖ್ಯವಾಗಿ ಪತ್ನಿಯವರಿಂದ ಇವರಿಗೆ ಹಣದ ಸಹಾಯ ದೊರೆಯುತ್ತೆ. ಯಾವುದೇ ರೀತಿಯ ತೊಂದರೆ ಕಂಡುಬರಲ್ಲ. ಕನ್ಯಾ ರಾಶಿಯವರು ತುಂಬ ಬುದ್ಧಿವಂತಿಕೆಯಿಂದ ನಡೆದುಕೊಳ್ತಾರೆ. ನೋಡ್ತಾರೆ ಸನ್ನಿವೇಶವನ್ನು, ತಾವಿರೋ ಪರಿಸ್ಥಿತಿಯನ್ನು, ಅದಕ್ಕೆ ಅನುಗುಣವಾಗಿ ಮಾತುಕತೆಯನ್ನು ಆಡ್ತಾರೆ. ಇವರ ಮಾತುಕತೆ ಹೇಗಿರುತ್ತಪ್ಪ ಅಂದರೆ ಅದರಿಂದ ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಬೇಕು. ಇವರಿಗೆ ದೊಡ್ಡ ಮಟ್ಟದ ಜವಾಬ್ದಾರಿಗಳಿರುತ್ತೆ, ಆದರೆ ಸ್ವತಂತ್ರವಾಗಿ ನಿರ್ವಹಿಸೋದಕ್ಕೆ ಹೋಗಲ್ಲ. ಇವರು ಯಾವತ್ತೂ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಇಷ್ಟನೇ ಪಡಲ್ಲ.
ಏನು ಮಾಡ್ತಾರಪ್ಪ ಅಂದರೆ ಬುದ್ಧಿವಂತಿಕೆಯಿಂದ ಬೇರೆಯವರ ಒಂದು ಸಹಾಯವನ್ನು ಪಡಿತಾರೆ. ಇವರ ಒಂದು ಎಫರ್ಟು ಕೇವಲ ಒಂದು 25%. ಇವರದೇ ಆದ ಕೆಲಸವನ್ನು ಬೇರೆಯವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಿಕೊಡ್ತಾರೆ. ಆದ್ದರಿಂದ ಕಷ್ಟವಿಲ್ಲದಂತಹ ಜೀವನ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಯಾವುದೇ ತೊಂದರೆ ಇಲ್ಲ. ಆದರೆ ಸ್ವಲ್ಪ ಅಲಂಕಾರ ಪ್ರಿಯರು, ಅದರಲ್ಲೂ ಇದು ಸ್ತ್ರೀಯರಿಗೆ ಅನ್ವಯಿಸುತ್ತೆ. ಅಲಂಕಾರ ಪ್ರಿಯರು ನೋಡಿರ್ಬೋದು ನೀವು, ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಬೆಳಗೋ ರಾತ್ರಿನೋ ಅವ್ರಿಗೆ ಗೊತ್ತಾಗಲ್ಲ ಅಂಥವ್ರು ಇರ್ತಾರೆ ನಮ್ಮ ಮಧ್ಯೆ. ಆ ರೀತಿ ಸ್ವಲ್ಪ ಗಮನವಹಿಸದೇ ಹೋದರೆ ಮಾತ್ರ ಈ ಚರ್ಮಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗುವಂತಹ ಸಾಧ್ಯತೆ ಇದೆ. ಗಮನವಹಿಸೋದು ಅಂದ್ರೇನು? ಯಾವುದೋ ಒಂದು ಸಣ್ಣ ಗುಳ್ಳೆ ಇರುತ್ತೆ, ಅದು ಕೆರ್ಕೊಂಬೋದು, ಯಾವುದೋ ಔಷಧಿ ತಂದು ಹಾಕೋದು, ಆ ಔಷಧಿ ಇವ್ರಿಗೆ ರಿಯಾಕ್ಟ್ ಆಗಿಬಿಡುತ್ತೆ. ಅದರಿಂದ ಇವರು ಒಳ್ಳೆಯದಾಗಬೇಕು ಅಂತ ಮಾಡೋಕ್ಕೆ ಹೋಗೋ ಕೆಲಸದಿಂದ ಇವರಿಗೆ ಸ್ವಲ್ಪ ವ್ಯತಿರಿಕ್ತ ಪರಿಣಾಮ ಅಥವಾ ಪ್ರಭಾವ ಸಿಗ್ತಾ ಹೋಗುತ್ತೆ. ಒಟ್ಟಾರೆ ಸಾಧ್ಯವಾದಷ್ಟು ಇವರು ಬೇರೆಯವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳುತ್ತಾ ಜೀವನವನ್ನು ಸಾಗಿಸಿದರೆ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ. ಇವರಲ್ಲಿ ಸ್ಥಿರವಾದಂತಹ ಮನಸ್ಸಿರಲ್ಲ, ಇವಾಗಿರೋ ಬುದ್ಧಿ ಇವಾಗಿರಲ್ಲ. ಆದ್ದರಿಂದ ಈ ಅವಕಾಶಗಳ ವಿಚಾರಕ್ಕೆ ಬಂದಾಗ ಇವರು ಕಾಯ್ತಾ ಇರಬೇಕಾಗತ್ತೆ. ಹಾಗೆಯೇ ಅವಕಾಶ ಸಿಕ್ಕ ತಕ್ಷಣ ಅದನ್ನು ತನ್ನದಾಗಿಸ್ಕೊಳ್ಬೇಕಾಗತ್ತೆ. ಅದು ಬಿಟ್ಟು ಇವರ ವಿಚಾರದಲ್ಲಿ ಬೇರೆ ಯಾವುದೇ ರೀತಿಯ ತೊಂದರೆ ಎದುರಾಗಲ್ಲ. ತುಲಾ ರಾಶಿಯಲ್ಲಿ ಜನಿಸಿರೋರು ಆರಂಭದಲ್ಲಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ. ಆದರೆ ಕ್ರಮೇಣವಾಗಿ ತಮ್ಮ ಆ ಒಂದು ಆಸಕ್ತಿಯನ್ನು ಕಳ್ಕೋತಾರೆ. ಈ ಕಾರಣದಿಂದ ಆರಂಭದಿಂದ ತುಂಬ ಚೆನ್ನಾಗಿ ನಡೀತಾ ಇದ್ದ ಇವರ ಕೆಲಸ ಕಾರ್ಯಗಳು ಆನಂತರ ನಿಧಾನಗತಿಯಲ್ಲಿ ನಡೆಯುತ್ತೆ. ಇದರಿಂದ ಇವರು ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನು ಅಥವಾ ಹೊಸ ಜವಾಬ್ದಾರಿಯನ್ನು ಒಪ್ಪಿಕೊಂಬೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾಗುತ್ತೆ, ಸುಲಭವಾಗಿ ತಮ್ಮ ಜೀವನದಲ್ಲಿ ಇವರು ಸೋಲನ್ನು ಒಪ್ಕೋತಾರೆ. ಅದು ಇಲ್ಲಿ ಕಷ್ಟಪಟ್ಟು ದುಡಿತಾರೆ, ಯಾವುದೇ ಒಂದು ತೊಂದರೆ ಇಲ್ಲ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಇವರಿಗೆ ನಿರೀಕ್ಷೆ ಮೀರಿದಂತಹ ಲಾಭ ಸಿಗುತ್ತೆ, ಅನಿರೀಕ್ಷಿತ ಧನ ಲಾಭ ಇರುತ್ತೆ. ಆದರೂ ಕೂಡ ಆ ಹಣವನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದರಲ್ಲಿ ಇವರು ವಿಫಲರಾಗ್ತಾರೆ. ಈ ಕಾರಣದಿಂದ ಹಣಕಾಸಿನ ಒಂದು ತೊಂದರೆ ಅಥವಾ ಕೊರತೆ ಇವರನ್ನು ಕಾಡುತ್ತೆ. ಒಟ್ಟಾರೆ ಸ್ವಲ್ಪ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರೋದಿಲ್ಲ. ಇಷ್ಟಾದರೂ ಕೂಡ ಇವರ ಕಿರಿಯ ಸೋದರರಿಂದ ಇವರಿಗೆ ಹಣದ ಸಹಾಯ ದೊರೆಯುತ್ತೆ. ಹಣದ ತೊಂದರೆ ದೂರ ಆದರೂ ಕೂಡ ಇವರ ಆತ್ಮವಿಶ್ವಾಸ ಇವರನ್ನು ಒಂದು ರೀತಿ ಬೇಸರದಲ್ಲಿರುವಂತೆ ಮಾಡುತ್ತೆ. ಅದು ಇನ್ನು ಇವರ ಕೈ ಕಾಲುಗಳಲ್ಲಿ ದಿನ ಕಳೆದಂತೆ ಆ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ, ಸುಸ್ತಾಗುತ್ತೆ ಬೇಗ. ತಲೆ ತಿರುಗೋದಾಗ್ಬೋದು, ತಲೆನೋವು ಬರ್ಬೋದು, ಕೈ ಕಾಲುಗಳನ್ನು ನೋವು ಬರ್ಬೋದು. ಆ ಥರ ಕ್ರಮೇಣವಾಗಿ ಇವರು ವಿಶ್ರಾಂತಿಯನ್ನು ತಗೋತಾರೆ. ಹಾಗೆ ದಿನವನ್ನು ಸಾಮಾನ್ಯ ರೀತಿಯಲ್ಲಿ ಮುಗಿಸ್ತಾರೆ. ಆದರೆ ಕೆಲಸ ಕಾರ್ಯಗಳನ್ನು ಸಂಪೂರ್ಣಗೊಳಿಸೋದಕ್ಕೆ ಬೇರೆಯವರ ಸಹಾಯ ಅವರಿಗೆ ಖಂಡಿತವಾಗಲೂ ಬೇಕಾಗುತ್ತೆ. ವೃಶ್ಚಿಕ ರಾಶಿಯಲ್ಲಿ ಇರೋರು ಮೊದಲು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಇವರು ಕೋಪವನ್ನು ಕಡಿಮೆ ಮಾಡ್ಕೋಬೇಕು. ಆ ಕೋಪವನ್ನು ಕಡಿಮೆ ಮಾಡಿಕೊಳ್ಳದೆ ಹೋದರೆ ಅದು ಇವರ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ, ಮಾನಸಿಕ ವ್ಯಥೆ ಹೆಚ್ಚಾಗುತ್ತೆ. ಅದರಿಂದ ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರೋದು ಒಳ್ಳೆಯದು. ಇನ್ನು ಕುಟುಂಬ ವರ್ಗದಲ್ಲಿ ಅಂದರೆ ಮನೆಯ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಘಟನೆಗಳು ಎದುರಾಗುತ್ತೆ. ಆ ಅನಿರೀಕ್ಷಿತ ಘಟನೆಗಳು ಎದುರಾದರೂ ಕೂಡ ಸ್ವಲ್ಪ ಈ ಆತಂಕಕ್ಕೆ ಒಳಗಾಗದೆ ಹಾಗೆ ನಂಬಿಕೆಯನ್ನು ಉಳಿಸಿಕೊಂಡು ಮುಂದುವರಿಯಿರಿ, ಯಾವುದೇ ರೀತಿ ತೊಂದರೆ ಆಗಲ್ಲ. ಆದರೆ ಈ ದಿನ ಸಾಮಾನ್ಯ ರೀತಿಯ ದಿನವಾಗುತ್ತೆ. ನಿಮ್ಮ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿರುತ್ತೆ, ನಿಮ್ಮ ಪ್ರಯತ್ನವೂ ತುಂಬ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಆದರೆ ನಿಮ್ಮ ನಿರೀಕ್ಷೆಗಳು ಇವತ್ತು ಸಾಫಲ್ಯವಾಗಲ್ಲ. ಉದಾಹರಣೆಗೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಇವತ್ತು
ನಿಮ್ಮ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ನಿಮಗೆ ಬೇಕಾದಂತಹ ಕೆಲವೊಂದು ಸವಲತ್ತುಗಳನ್ನು ಅವರಲ್ಲಿ ಹೇಳ್ಕೋಬೇಕು ಅಂತಿರ್ತೀರಿ. ಅವನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆ ಥರ ಈ ಎಲ್ಲ ಬೇಸರ ಯಾವಾಗ ಜಾಸ್ತಿ ಆಗುತ್ತೆ, ನಿಮಗೆ ಈ ಧಾರ್ಮಿಕತೆಯ ಬಗ್ಗೆ ಹೆಚ್ಚಿನ ಒಲವು ಮೂಡುತ್ತೆ. ಆದ್ದರಿಂದ ಕುಟುಂಬ ಪರಿವಾರ ಸಮೇತರಾಗಿ ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡ್ತೀರಿ. ಬರೀ ಅಲ್ಲಿಗೆ ಮುಗಿಯಲ್ಲ, ಮಕ್ಕಳೊಂದಿಗೆ ಮನರಂಜನಾ ಒಂದು ವಲಯಕ್ಕೂ ಹೋಗ್ತೀರಿ. ಒಟ್ಟಾರೆ ಎಲ್ಲೂ ಸಿಗದಂತಹ ಶಾಂತಿ ನೆಮ್ಮದಿಯನ್ನು ನೀವೇ ಬರುವಂತೆ ಮಾಡ್ಕೋತೀರಿ. ಅದರಿಂದ ತೊಂದರೆ ಇಲ್ಲ. ಸಾಧ್ಯವಾದಷ್ಟು ಆತುರ ಪಡಬಾರ್ದು, ನಿಧಾನಗತಿಯಲ್ಲಿ ನಿಮ್ಮ ಕೆಲಸವನ್ನು ಮಾಡಬೇಕು. ಅದು ಮುಖ್ಯವಾದಂತಹ ವಿಚಾರ. ಹಿರಿಯರ ಮಾರ್ಗದರ್ಶನವನ್ನು ತಗೊಳ್ಳಿ, ಅದೇನು ತಪ್ಪೇನಲ್ಲ. ಅದು ಧನುರಾಶಿಯಲ್ಲಿ ಜನಿಸಿರೋರು ನಿಮ್ಮ ಆತ್ಮೀಯರು, ಕುಟುಂಬ ವರ್ಗದ ಇರ್ಬೋದು, ಆತ್ಮೀಯ ಸ್ನೇಹಿತರಿರ್ಬೋದು, ಅವರೇ ಏನಪ್ಪ ಮಾಡ್ತಾರೆ ಅಂದರೆ ನಿಮಗೆ ಸಹಾಯವನ್ನು ಮಾಡೋದಕ್ಕೆ ಬರ್ತಾರೆ. ಆದರೆ ನೀವೇನು ಮಾಡ್ತೀರಿ, ಅವರನ್ನು ಅಪಾರ್ಥ ಮಾಡ್ಕೋತೀರಿ. ನನ್ನಿಂದ ಇವ್ರಿಗೇನೋ ಕೆಲಸ ಆಗಬೇಕು, ಅದಕ್ಕೋಸ್ಕರ ಬರ್ತಾರೆ ಅಂತ. ಈ ಕಾರಣದಿಂದ ನೀವೇನಾಗ್ತೀರಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂಟಿ ಆಗ್ತೀರಿ. ಯಾರೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ಸಹ ನೀತಿ ಕೊಡಲ್ಲ. ಆದ್ದರಿಂದ ಮೊದಲು ಪ್ರತಿಯೊಬ್ಬರೊಂದು ಪ್ರೀತಿ ವಿಶ್ವಾಸದಿಂದ ನೋಡೋದು ತುಂಬ ಒಳ್ಳೆಯದು. ಇನ್ನು ಕುಟುಂಬದ ಅಥವಾ ಮನೆತನದ ಆಸ್ತಿಯ ವಿವಾದ ಬಗೆಹರಿಯಲ್ಲ, ಅದು ಸ್ವಲ್ಪ ದಿನ ಮುಂದೆ ಹೋಗುತ್ತೆ. ಸ್ವಂತ ಒಂದು ಪ್ರತಿಭೆಯಿಂದ ವಿದ್ಯಾರ್ಥಿಗಳು ಹೊಸ ರೀತಿಯ ಸಾಧನೆಯನ್ನು ಮಾಡ್ತಾರೆ. ಕಷ್ಟ ಆದರೂ ಸರಿಯೇ ನೀವು ಹಣವನ್ನು ಸಂಗ್ರಹಿಸ್ತೀರಿ. ಉತ್ತಮ ಆದಾಯ ಬರೋ ರೀತಿ ನೀವೇ ಮಾಡ್ಕೋತೀರಿ. ನಿಮ್ಮ ತಪ್ಪಿಗೆ ನೀವೇ ಪರಿಹಾರವನ್ನು ಹುಡುಕೋತೀರಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮಿಂದ ತಪ್ಪಾದಾಗ ನಿಮ್ಮ ಎದುರುಗಡೆ ಯಾರು ಇಲ್ಲಿ ಚಿಕ್ಕ ವಯಸ್ಸಿನವರೇ ಆದರೂ ಕೂಡ ಒಂಚೂರು ಹಿಂಜರಿದೆ ಅವರಲ್ಲಿ ನೀವು ಕ್ಷಮೆಯನ್ನು ಯಾಚಿಸ್ತೀರಿ. ಈ ಕಾರಣದಿಂದ ದೂರ ಹೋದವರು ಸಹ ಮತ್ತೆ ಮರಳಿ ಬರ್ತಾರೆ. ಸುಮ್ಮನೆ ಬರಲ್ಲ, ಅವರು ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಸಹ ನೀಡ್ತಾರೆ. ಒಟ್ಟಾರೆ ನಿಮ್ಮ ಮನಸ್ಸಿನಲ್ಲಿ ಏಕಾಂಗಿಯಾಗಿರಬೇಕು, ನಿಮ್ಮ ಮಾತೇ ನಡಿಬೇಕು ಅನ್ನೋ ಭಾವನೆಗಳೆಲ್ಲ ಇದ್ದರೂ ಕೂಡ ಅದು ಸಾಧ್ಯವಾಗದಿರೋ ಹೋಗುತ್ತೆ. ಅನಿವಾರ್ಯವಾಗಿ ಬೇರೆಯವರನ್ನು ನೀವು ಅವಲಂಬಿಸಲೇಬೇಕಾಗತ್ತೆ. ಇದು ಇನ್ನು ನವದಂಪತಿಗಳಿಗೆ ಹೊಸ ರೀತಿಯ ಜೀವನ, ಹೊಸ ರೀತಿಯ ಅನುಭವ, ಹಾಗೆ ಈ ಸುಖ ಸಂತೋಷಗಳು ಸಹ ಹೆಚ್ಚಾಗಿಯೇ ಇರುತ್ತೆ. ಆದರೆ ಕೆಲವೊಮ್ಮೆ ಅನಾವಶ್ಯಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಮೂಡುತ್ತೆ. ಅದು ದೊಡ್ಡ ಮಟ್ಟಕ್ಕೆ ಹೋಗಲ್ಲ. ಮಕರ ರಾಶಿಯಲ್ಲಿ ಜನಿಸಿರೋರು ಇವತ್ತು ಇವರ ಜೀವನದ ಮಟ್ಟ ಹೆಚ್ಚಿನ ರೀತಿಯಲ್ಲಿ ಬೇರೆಯವರಿಗೆ ಕಾಣುವಂತೆ ಇರುತ್ತೆ. ಅಂದರೆ ಒಂದು ರೀತಿ ಇವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಬೇರೆಯವರಿಗೆ ತಿಳಿಬಾರ್ದು ಅಂತ ರಹಸ್ಯವಾಗಿ ಮಾಡಿದ್ರೂ ಕೂಡ ಗೊತ್ತಾಗುತ್ತೆ. ಇದರಿಂದ ಯಾವುದೇ ಒಂದು ತೊಂದರೆ ಇಲ್ಲ. ಪ್ರತಿಯೊಬ್ಬರ ಒಂದು ಪ್ರೀತಿ ವಿಶ್ವಾಸ ಮಾತ್ರ ಅಲ್ಲ, ಮೆಚ್ಚುಗೆ ಸಹ ನಿಮಗೆ ಸಿಗುತ್ತೆ. ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ದಿಟ್ಟ ನಿರ್ಧಾರ ನಿಮ್ಮ ಆತ್ಮೀಯರನ್ನು ಸಹ ಕಷ್ಟದಿಂದ ಪಾರು ಮಾಡುತ್ತೆ. ಈ ಕಾರಣದಿಂದ ನಿಮ್ಮನ್ನು ಎಲ್ಲರೂ ಗೌರವಿಸ್ತಾರೆ. ನಿಮಗೆ ಸಮಾಜದ ಕಟ್ಟುಪಾಡುಗಳಿಗೆ ಅನ್ವಯವಾಗಿ ಜೀವನ ಮಾಡುವಂತಹ ಆಸೆ ಇರುತ್ತೆ. ಇದನ್ನು ನೋಡಿದ ಈ ಜನರು ನಿಮಗೆ ಒಂದು ಸಂಘ ಸಂಸ್ಥೆಯ ನೇತೃತ್ವವನ್ನು ವಹಿಸ್ತಾರೆ. ಇಲ್ಲಿ ದಿನ ಕಳೆದಂತೆ ಏನಪ್ಪ ಆಗುತ್ತೆ ಅಂದರೆ ನೀವು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಮರೆತು ಬೇರೆಯವರಿಗೆ ಸಹಾಯವನ್ನು ಮಾಡಲೇಬೇಕಾಗತ್ತೆ, ಮಾಡ್ತೀವಿ. ಅದು ಸ್ತ್ರೀಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗ್ಬೋದು. ತೊಂದರೆ ಆಗದ ಏರುಪೇರು ಇರುತ್ತೆ. ಎಚ್ಚರಿಕೆಯಿಂದಿರೋದು ಒಳ್ಳೆಯದು. ಈ ಉದ್ಯೋಗದಲ್ಲಿ ಇರೋರಿಗೆ ಹೋಲಿಸಿದರೆ ಸ್ವಂತ ವ್ಯವಹಾರವನ್ನು ಮಾಡೋರಿಗೆ ಉತ್ತಮ ಆದಾಯ ಇರುತ್ತೆ. ಆದಾಯ ಬಂತು ಅಂತ ಹೆಚ್ಚಿನ ಹಣವನ್ನು ಪುನಃ ಉದ್ಯೋಗದಲ್ಲಿ ವಿನಿಯೋಗಿಸಬೇಡಿ. ಸಾಧ್ಯವಾದಷ್ಟು ಅದನ್ನು ಒಂದು ಕಡೆ ಕೂಡಿಡೋಕ್ಕೆ ಪ್ರಯತ್ನ ಪಡಿ. ಕಾರಣ ಏನಪ್ಪ ಅಂದರೆ ನಿಮಗೆ ಅನಿರೀಕ್ಷಿತವಾಗಿ ಹಣದ ಒಂದು ಅನುಕೂಲತೆ ಬೇಕಾಗುತ್ತೆ. ಬೇರೆಯವರನ್ನ ಕೇಳೋದ್ರ ಬದಲು ನಿಮ್ಮ ಹಣವನ್ನು ನೀವು
ಖರ್ಚು ಮಾಡ್ಬೋದು. ಇದರ ಬಗ್ಗೆ ಚೂರು ಎಚ್ಚರಿಕೆ ಇರಲಿ. ಇದಾದ ನಂತರ ಮುಖ್ಯವಾಗಿ ದಾಂಪತ್ಯ ಜೀವನದ ಈ ಲೋಪದೋಷಗಳು ಏನೇ ಇದ್ದರೂ ಅದನ್ನು ದೂರ ಮಾಡ್ಕೋತೀರಿ. ಅದರಿಂದ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮತ್ತೊಮ್ಮೆ ಬಾಳೋದನ್ನು ಕಲಿತೀರಿ. ಕುಂಭರಾಶಿಯಲ್ಲಿ ಜನಿಸಿರೋರು ಇವರ ನಿರೀಕ್ಷೆಗೆ ಮೀರಿದಂತಹ ಲಾಭವನ್ನು ಗಳಿಸ್ತಾರೆ ಹಣಕಾಸಿನ ವಿಚಾರದಲ್ಲಿ. ಅದರಲ್ಲೂ ಉದ್ಯೋಗದಲ್ಲಿದ್ದರೆ ಒಂದು ಸಾಮಾನ್ಯ ಗತಿಯ ಜೀವನ ಇರುತ್ತೆ. ಆದರೆ ಸ್ವಂತ ಉದ್ದಿಮೆ ಇದ್ದರೆ ಅಥವಾ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ಇವರ ನಿರೀಕ್ಷೆಗೂ ಮೀರಿದಂತಹ ಅನುಕೂಲತೆಗಳು ಕಂಡುಬರುತ್ತೆ. ಇಲ್ಲಿ ಮುಖ್ಯವಾಗಿ ಇವರು ತಮ್ಮ ಮನಸ್ಸಿನಲ್ಲಿರುವ ವಿಚಾರವನ್ನು ಸುಲಭವಾಗಿ ಬೇರೆಯವರಿಗೆ ಹೇಳೋಕ್ಕೋಗಲ್ಲ. ಹಾಗೆಯೇ ಬೇರೆಯವರು ತಾವಾಗಿಯೇ ಬಂದು ಇವರಿಗೆ ಸಹಾಯ ಮಾಡೋದಕ್ಕೆ ಬಂದಾಗ ಅದನ್ನು ತಿರಸ್ಕರಿಸಲ್ಲ. ಒಟ್ಟಾರೆ ಇವರು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಡ್ಕೋತಾರೆ. ಇದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇವರ ಜೀವನದಲ್ಲಿ ಈ ದಿನದ ವಿಚಾರವಾಗಿ ಇರುತ್ತೆ. ಅತಿಯಾದ ಆಸೆ ಇರಲ್ಲ, ಸಿಕ್ಕಿದ್ದಷ್ಟಕ್ಕೆ ತೃಪ್ತಿ ಪಡುವಂತಹ ಒಳ್ಳೆಯ ಮನಸ್ಸಿರುತ್ತೆ. ಈ ಕಾರಣದಿಂದ ಮುಖ್ಯವಾಗಿ ಉದ್ಯೋಗದಲ್ಲಿ ಇವರನ್ನು ನಂಬಿ ಇವರಿಗೆ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯನ್ನು ನೀಡ್ತಾರೆ. ಹಾಗೆ ಇವರು ಈ ಸಮಾಜದಲ್ಲಿ ಉನ್ನತ ಮಟ್ಟದ ಸ್ಥಾನ ಮಾನ ಗೌರವವನ್ನು ಗಳಿಸ್ತಾರೆ. ಸ್ವತಂತ್ರವಾಗಿ ಸಂಘ ಸಂಸ್ಥೆಗಳನ್ನು ಕಟ್ಟಿ ಅದನ್ನು ಬೆಳೆಸುವಂತಹ ಸಾಮರ್ಥ್ಯ ಇವರಲ್ಲಿ ಇರುತ್ತೆ. ಇದು ಸಾಧ್ಯ ಆಗದವರಲ್ಲಿ ಈಗಾಗಲೇ ಒಂದು ಒಳ್ಳೆಯ ಹೆಸರನ್ನು ಪಡೆದಿರೋ ಒಂದು ಸಂಸ್ಥೆಯ ಒಡೆತನ ಇವರಿಗೆ ಸಿಗುವಂತಹ ಸಾಧ್ಯತೆ ಇದೆ. ಅಣ್ಣ ತಮ್ಮಂದರ ಜೊತೆಯಲ್ಲಿ ಅನಾವಶ್ಯಕವಾಗಿ ಈ ಬೇಸರದ ಸನ್ನಿವೇಶಗಳು ಎದುರಾಗುತ್ತೆ. ಆದರೆ ಅದು ಕ್ಷಣಕಾಲ ಮಾತ್ರ. ಇವರ ತಪ್ಪನ್ನು ಇವರು ತಿಳ್ಕೊತಾರೆ. ಇವರ ತಪ್ಪು ಇದ್ದು ಅದನ್ನು ಸರಿಪಡಿಸ್ಕೊಂಬಕ್ಕೆ ಸಾಧ್ಯ ಇದೆ ಅಂದರೆ ಹಿಂದೆಟ್ಟಾಕಲ್ಲ. ವಯಸ್ಸಿನ ಮಿತಿ ಇಲ್ದಿರ ಪ್ರತಿಯೊಬ್ಬರ ತಾನು ಬುದ್ಧಿವಾದ ಹಿಡಿಸ್ಕೊಂಡ್ರೂ ಕೂಡ ಅದು ಅತಿಶಯೋಕ್ತಿಯಲ್ಲ. ಒಟ್ಟಾರೆ ಇದು ಇವರ ಒಂದು ಒಳ್ಳೆಯತನ. ತಮ್ಮಲ್ಲಿರುವ ಅನುಕೂಲತೆಯನ್ನು ಮರೆಮಾಚುತ್ತಾರೆ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳ್ತಾರೆ. ತಮ್ಮ ಆ ಸಮಾಜದಲ್ಲಿನ ಸ್ಥಾನಮಾನ ಮರೆತು ಎಲ್ಲರೊಂದಿಗೆ ಮಕ್ಕಳಂತೆ ಬೆರೀತಾರೆ. ಅದು ಇವರ ವಿಶೇಷತೆ. ಮೀನರಾಶಿಯವರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಅತಿ ವಿನಯದಿಂದ ಆರಂಭ ಮಾಡ್ತಾರೆ. ಅತಿ ವಿನಯದಿಂದ ಆರಂಭ ಮಾಡೋದು ಅಂದರೆ ಬೇರೆಯವರ ಮನಸ್ಸಿಗೆ ಇವರ ಬಗ್ಗೆ ಒಳ್ಳೆಯ ಭಾವನೆ ಬರಬೇಕು. ಅಂದರೆ ಇವರ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಹಾಗೆಯೇ ಅಟೆನ್ಷನ್ ಸೀಕರ್ ಆಗ್ತಾರೆ. ಇವತ್ತು ಪ್ರತಿಯೊಬ್ಬರು ತಮ್ಮನ್ನು ಹೊಗಳಬೇಕು, ತಮ್ಮ ಬಗ್ಗೆ ಮಾತನಾಡಬೇಕು ಅನ್ನೋ ಒಂದು ಭಾವನೆ ಇವರಲ್ಲಿ ಇರುತ್ತೆ. ಈ ಕಾರಣದಿಂದ ಇವರು ಕಷ್ಟಪಟ್ಟ ಹಣದಲ್ಲಿ ಈ ಮನರಂಜನಾ ಕಾರ್ಯಕ್ರಮವನ್ನು ಏರ್ಪಡಿಸೋದು ಅಥವಾ ಆತ್ಮೀಯರ ಜೊತೆ ಒಂದು ಕಿರು ಪ್ರವಾಸಕ್ಕೆ ಹೋಗೋದು, ಎಲ್ಲ ಯಾತ್ರಾ ಸ್ಥಳಕ್ಕೆ ಹೋಗೋದು, ಈ ರೀತಿ ಮಾಡ್ತಾರೆ. ಸಭೆ ಸಮಾರಂಭದಲ್ಲಿ ಇವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉತ್ತಮ ಈ ಅವಕಾಶ ಸಿಗುತ್ತೆ. ಇವರಲ್ಲಿ ಅಡಗಿರುವ ಪ್ರತಿಭೆಯನ್ನು ಜನಕ್ಕೆ ಪರಿಚಯಿಸೋದಕ್ಕೆ. ಮುಖ್ಯವಾಗಿ ಈ ಕಲಾವಿದರಿಗೆ ಒಳ್ಳೆಯ ದಿನವಾಗಿದೆ. ಅದರಲ್ಲೂ ಮುಖ್ಯವಾಗಿ ಮಾತುಗಾರಿಕೆಯನ್ನು ನಂಬಿರೋರು, ಉದಾಹರಣೆ ಈ ಡಬ್ಬಿಂಗ್ ಕಲಾವಿದರು ಅಂತೀವಲ್ಲ, ಅವರು ಗಾಯಕರು, ಇಂಥವ್ರಿಗೆ ತುಂಬ ಒಳ್ಳೆಯದಿದೆ. ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಮಧ್ಯಮಗತಿಯ ಲಾಭ. ಅಂದರೆ ಆ ಕಡೆ ಲಾಸು ಇಲ್ಲ, ಈ ಕಡೆ ತುಂಬ ಹಣ ಬಂತವನು ಅನ್ನೋದು ಇಲ್ಲ. ಹಾಕಿದ ಅಸಲಿಗೆ ಮೋಸ ಆಗಲ್ಲ ಈ ದಿನ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಅದನ್ನೇ ಉದ್ಯೋಗದಲ್ಲಿರೋ ವಿಚಾರ ಬೇರೆ ಆಗುತ್ತೆ. ಅವರಿಗೆ ಅನಿರೀಕ್ಷಿತವಾದ ಧನ ಲಾಭ ಇದೆ. ಅದು ಅವರು ಕೆಲಸ ಮಾಡೋ ಸಂಸ್ಥೆಯಿಂದ ಬರ್ಬೋದು ಅಥವಾ ಅವರ ಹಿರಿಯ ಅಧಿಕಾರಿಗಳಿಂದ ಬರ್ಬೋದು. ಕಾರಣ ಏನಪ್ಪ ಅಂದರೆ ಇವರು ಉದ್ಯೋಗ ಕ್ಷೇತ್ರದಲ್ಲಿ ಇವರ ಒಂದು ಬುದ್ಧಿವಂತಿಕೆಯಿಂದ ಇವರ ಹಿರಿಯ ಅಧಿಕಾರಿಗಳು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಬುದ್ಧಿವಂತಿಕೆ ಇವರಲ್ಲಿದೆ. ಆದರೆ ಆ ಬುದ್ಧಿವಂತಿಕೆಯನ್ನು, ಇವರ ಪ್ರತಿಭೆಯನ್ನು ಉಪಯೋಗಿಸುವಂತಹ ಮನಸ್ಸು ಮೊದಲು ಇವರಿಗೆ ಬರಬೇಕಾಗತ್ತೆ.